ವಿಜಯನಗರ ಸಾಮ್ರಾಜ್ಯದ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಆ ಗತವೈಭವ ಸಾರುವಂತ ಐತಿಹಾಸಿಕ ಹಂಪಿ ಉತ್ಸವಕ್ಕೆ ಮುಹೂರ್ತ ನಿಗದಿಯಾಗಿದೆ. ಜೊತೆಗೆ ಸಿದ್ಧತೆಯೂ ಕೂಡ ಭರದಿಂದ ಸಾಗಿದೆ. ಈ ಬಾರಿಯ ಹಂಪಿ ಉತ್ಸವದ ವಿಶೇಷತೆಗಳೇನು? ಇಲ್ಲಿದೆ ನೋಡಿ ಡೀಟೇಲ್ಸ್. ಹಂಪಿ ಅಂದ್ರೆ ಪ್ರಸಿದ್ಧ ಪ್ರವಾಸಿ ಸ್ಥಳಗಳಲ್ಲೂ ಕೂಡ ಒಂದು. ಈ ಸುಂದರ ಪ್ರವಾಸಿ ತಾಣ ಒಂದು ಕಾಲದಲ್ಲಿ ಐತಿಹಾಸಿಕ ವಿಜಯನಗರ ರಾಜವಂಶದ ರಾಜಧಾನಿಯಾಗಿತ್ತು. ವಿಜಯನಗರದ ದೇವಾಲಯಗಳ ವೈಭವ ಹಂಪಿಯ ಒಡಲಿನಲ್ಲಿದೆ. ಹಂಪಿ ಉತ್ಸವಕ್ಕೆ ಮುಹೂರ್ತ ಫಿಕ್ಸ್. ಸ್ಥಳ ಪರಿಶೀಲಿಸಿದ ಸಚಿವ ಜಮೀರ್ ಅಹಮದ್. ವಿಜಯನಗರ ಸಾಮ್ರಾಜ್ಯದ ಕಲೆ, ಸಂಸ್ಕೃತಿ, ಇತಿಹಾಸ ಬಿಂಬಿಸುವ ಐತಿಹಾಸಿಕ ಹಂಪಿ ಉತ್ಸವಕ್ಕೆ ದಿನಾಂಕ ನಿಗದಿಯಾಗಿದೆ. ಫೆಬ್ರವರಿ 13ರಿಂದ 3 ದಿನಗಳ ಕಾಲ ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ. ಈ ಬಾರಿಯ ಉತ್ಸವದ ಲೋಗೋವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಹಂಪಿಗೆ ಭೇಟಿ ನೀಡಿ ಉತ್ಸವದ ಬಗ್ಗೆ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಬೇರೆ ಬೇರೆ ಉತ್ಸವಗಳಿಗೆ ಒಂದು ಡೇಟ್ ಅನ್ನು ನಿಗದಿ ಮಾಡಿದ್ದಾರೆ. ಹಂಗಾಗಿ ಈ ಹಂಪಿ ಉತ್ಸವದ ಒಂದು ಡೇಟ್ ಅನ್ನು ನಿಗದಿ ಮಾಡಿ ಅಂತ ಬಹಳ ಜನದ ಬೇಡಿಕೆ ಇದೆ. ನಾನು ಮನೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಕಾರ್ಯಕ್ರಮ ಮುಗಿಸ್ಕೊಂತೀನಿ. 13 ಬರೋ ವರ್ಷ ಮಾಡೋ ಕಾರ್ಯಕ್ರಮನ ಡೇಟ್ ಸಮೇತ ಮಾಡ್ತೀನಿ. ಈ ವರ್ಷ ಬೇರೆ ತರ ಡಿಫ್ರೆಂಟ್ ಆಗಿರ್ಬೇಕಂತ, ಏನಕ್ಕೆ ಪ್ರತಿ ವರ್ಷ ಚೇಂಜ್ ಆಗಿರ್ಬೇಕು. ಈ ವರ್ಷನೂ ನಾನು ಬೇರೆ ತರ ಮಾಡ್ಬೇಕಂತ ಇದು ಮಾಡಿದ್ವಿ. ಅವ್ರು 4-5 ಪ್ರಪೋಸಲ್ ಕೊಡ್ತಾವ್ರೆ. ನಾಳೆ ಬೆಂಗಳೂರು ಬರ್ತಾವ್ರೆ, ಕೂತ್ಕೊಂಡು ಫೈನಲ್ ಮಾಡ್ಬೇಕು. ಹಂಪಿ ಉತ್ಸವವು ನಾಡ ಹಬ್ಬವಿದ್ದಂತೆ ಫೆಬ್ರವರಿ 13ರಂದು ಈ ಉತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯನವರು ಚಾಲನೆ ನೀಡಲಿದ್ದಾರೆ. ಕಳೆದ ಬಾರಿಗಿಂತಲೂ ಈ ವರ್ಷ ಅದ್ದೂರಿಯಾಗಿ ಆಚರಿಸಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಹಂಪಿ ಉತ್ಸವ ಫೆಬ್ರವರಿ 13, 14, 15 ಇದೆ. ಮಾನ್ಯ ಮುಖ್ಯಮಂತ್ರಿಯವರು ಬಂದು ಉದ್ಘಾಟನೆ ಮಾಡ್ತಾರೆ. ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಸಹ ಆ ದಿನ ಇರ್ತಾರೆ. ಅವರ ಡೈರೆಕ್ಷನ್ ಮೂಲಕ ನಾವು ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದೀವಿ. ಎಲ್ಲ ಕಮಿಟಿ ಫಾರ್ಮ್ ಮಾಡಿದೀವಿ. ಸೊ 3 ದಿನ ನಾವು ಗ್ರ್ಯಾಂಡ್ ಆಗಿ ಫಂಕ್ಷನ್ ಅನ್ನ ವಿಭಿನ್ನವಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ. ಎಲ್ಲ ಸಜ್ಜಾಗಿದ್ದೀವಿ. ವಿಜಯನಗರ ಸಾಮ್ರಾಜ್ಯದ ಗತವೈಭವ ಸಾರುವಂತಹ ಹಂಪಿ ಉತ್ಸವಕ್ಕೆ ಈ ವರ್ಷ ಮತ್ತಷ್ಟು ವಿಶೇಷತೆಯಿಂದ ಕೂಡಿರಲಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಜಯನಗರ ಸಾಮ್ರಾಜ್ಯದ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಆ ಗತವೈಭವ ಸಾರುವಂತ ಐತಿಹಾಸಿಕ ಹಂಪಿ ಉತ್ಸವಕ್ಕೆ ಮುಹೂರ್ತ ನಿಗದಿಯಾಗಿದೆ. ಜೊತೆಗೆ ಸಿದ್ಧತೆಯೂ ಕೂಡ ಭರದಿಂದ ಸಾಗಿದೆ. ಈ ಬಾರಿಯ ಹಂಪಿ ಉತ್ಸವದ ವಿಶೇಷತೆಗಳೇನು? ಇಲ್ಲಿದೆ ನೋಡಿ ಡೀಟೇಲ್ಸ್. ಹಂಪಿ ಅಂದ್ರೆ ಪ್ರಸಿದ್ಧ ಪ್ರವಾಸಿ ಸ್ಥಳಗಳಲ್ಲೂ ಕೂಡ ಒಂದು. ಈ ಸುಂದರ ಪ್ರವಾಸಿ ತಾಣ ಒಂದು ಕಾಲದಲ್ಲಿ ಐತಿಹಾಸಿಕ ವಿಜಯನಗರ ರಾಜವಂಶದ ರಾಜಧಾನಿಯಾಗಿತ್ತು. ವಿಜಯನಗರದ ದೇವಾಲಯಗಳ ವೈಭವ ಹಂಪಿಯ ಒಡಲಿನಲ್ಲಿದೆ. ಹಂಪಿ ಉತ್ಸವಕ್ಕೆ ಮುಹೂರ್ತ ಫಿಕ್ಸ್. ಸ್ಥಳ ಪರಿಶೀಲಿಸಿದ ಸಚಿವ ಜಮೀರ್ ಅಹಮದ್. ವಿಜಯನಗರ ಸಾಮ್ರಾಜ್ಯದ ಕಲೆ, ಸಂಸ್ಕೃತಿ, ಇತಿಹಾಸ ಬಿಂಬಿಸುವ ಐತಿಹಾಸಿಕ ಹಂಪಿ ಉತ್ಸವಕ್ಕೆ ದಿನಾಂಕ ನಿಗದಿಯಾಗಿದೆ. ಫೆಬ್ರವರಿ 13ರಿಂದ 3 ದಿನಗಳ ಕಾಲ ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ. ಈ ಬಾರಿಯ ಉತ್ಸವದ ಲೋಗೋವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಹಂಪಿಗೆ ಭೇಟಿ ನೀಡಿ ಉತ್ಸವದ ಬಗ್ಗೆ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಬೇರೆ ಬೇರೆ ಉತ್ಸವಗಳಿಗೆ ಒಂದು ಡೇಟ್ ಅನ್ನು ನಿಗದಿ ಮಾಡಿದ್ದಾರೆ. ಹಂಗಾಗಿ ಈ ಹಂಪಿ ಉತ್ಸವದ ಒಂದು ಡೇಟ್ ಅನ್ನು ನಿಗದಿ ಮಾಡಿ ಅಂತ ಬಹಳ ಜನದ ಬೇಡಿಕೆ ಇದೆ. ನಾನು ಮನೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಕಾರ್ಯಕ್ರಮ ಮುಗಿಸ್ಕೊಂತೀನಿ. 13 ಬರೋ ವರ್ಷ ಮಾಡೋ ಕಾರ್ಯಕ್ರಮನ ಡೇಟ್ ಸಮೇತ ಮಾಡ್ತೀನಿ. ಈ ವರ್ಷ ಬೇರೆ ತರ ಡಿಫ್ರೆಂಟ್ ಆಗಿರ್ಬೇಕಂತ, ಏನಕ್ಕೆ ಪ್ರತಿ ವರ್ಷ ಚೇಂಜ್ ಆಗಿರ್ಬೇಕು. ಈ ವರ್ಷನೂ ನಾನು ಬೇರೆ ತರ ಮಾಡ್ಬೇಕಂತ ಇದು ಮಾಡಿದ್ವಿ. ಅವ್ರು 4-5 ಪ್ರಪೋಸಲ್ ಕೊಡ್ತಾವ್ರೆ. ನಾಳೆ ಬೆಂಗಳೂರು ಬರ್ತಾವ್ರೆ, ಕೂತ್ಕೊಂಡು ಫೈನಲ್ ಮಾಡ್ಬೇಕು. ಹಂಪಿ ಉತ್ಸವವು ನಾಡ ಹಬ್ಬವಿದ್ದಂತೆ ಫೆಬ್ರವರಿ 13ರಂದು ಈ ಉತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯನವರು ಚಾಲನೆ ನೀಡಲಿದ್ದಾರೆ.
ಕಳೆದ ಬಾರಿಗಿಂತಲೂ ಈ ವರ್ಷ ಅದ್ದೂರಿಯಾಗಿ ಆಚರಿಸಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಹಂಪಿ ಉತ್ಸವ ಫೆಬ್ರವರಿ 13, 14, 15 ಇದೆ. ಮಾನ್ಯ ಮುಖ್ಯಮಂತ್ರಿಯವರು ಬಂದು ಉದ್ಘಾಟನೆ ಮಾಡ್ತಾರೆ. ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಸಹ ಆ ದಿನ ಇರ್ತಾರೆ. ಅವರ ಡೈರೆಕ್ಷನ್ ಮೂಲಕ ನಾವು ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದೀವಿ, ಎಲ್ಲ ಕಮಿಟಿ ಫಾರ್ಮ್ ಮಾಡಿದೀವಿ. ಸೊ 3 ದಿನ ನಾವು ಗ್ರ್ಯಾಂಡ್ ಆಗಿ ಫಂಕ್ಷನ್ ಅನ್ನ ವಿಭಿನ್ನವಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ. ಎಲ್ಲ ಸಜ್ಜಾಗಿದ್ದೀವಿ. ವಿಜಯನಗರ ಸಾಮ್ರಾಜ್ಯದ ಗತವೈಭವ ಸಾರುವಂತಹ ಹಂಪಿ ಉತ್ಸವಕ್ಕೆ ಈ ವರ್ಷ ಮತ್ತಷ್ಟು ವಿಶೇಷತೆಯಿಂದ ಕೂಡಿರಲಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಜಯನಗರ ಸಾಮ್ರಾಜ್ಯದ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಆ ಗತ ವೈಭವ ಸಾರುವಂತ ಐತಿಹಾಸಿಕ ಹಂಪಿ ಉತ್ಸವಕ್ಕೆ ಮುಹೂರ್ತ ನಿಗದಿಯಾಗಿದೆ. ಜೊತೆಗೆ ಸಿದ್ಧತೆಯೂ ಕೂಡ ಭರದಿಂದ ಸಾಗಿದೆ. ಈ ಬಾರಿಯ ಹಂಪಿ ಉತ್ಸವದ ವಿಶೇಷತೆಗಳೇನು? ಇಲ್ಲಿದೆ ನೋಡಿ ಡೀಟೇಲ್ಸ್. ಹಂಪಿ ಅಂದ್ರೆ ಪ್ರಸಿದ್ಧ ಪ್ರವಾಸಿ ಸ್ಥಳಗಳಲ್ಲೂ ಕೂಡ ಒಂದು. ಈ ಸುಂದರ ಪ್ರವಾಸಿ ತಾಣ ಒಂದು ಕಾಲದಲ್ಲಿ ಐತಿಹಾಸಿಕ ವಿಜಯನಗರ ರಾಜವಂಶದ ರಾಜಧಾನಿಯಾಗಿತ್ತು. ವಿಜಯನಗರದ ದೇವಾಲಯಗಳ ವೈಭವ ಹಂಪಿಯ ಒಡಲಿನಲ್ಲಿದೆ. ಹಂಪಿ ಉತ್ಸವಕ್ಕೆ ಮುಹೂರ್ತ ಫಿಕ್ಸ್. ಸ್ಥಳ ಪರಿಶೀಲಿಸಿದ ಸಚಿವ ಜಮೀರ್ ಅಹಮದ್. ವಿಜಯನಗರ ಸಾಮ್ರಾಜ್ಯದ ಕಲೆ, ಸಂಸ್ಕೃತಿ, ಇತಿಹಾಸ ಬಿಂಬಿಸುವ ಐತಿಹಾಸಿಕ ಹಂಪಿ ಉತ್ಸವಕ್ಕೆ ದಿನಾಂಕ ನಿಗದಿಯಾಗಿದೆ. ಫೆಬ್ರವರಿ 13ರಿಂದ 3 ದಿನಗಳ ಕಾಲ ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ. ಈ ಬಾರಿಯ ಉತ್ಸವದ ಲೋಗೋವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಹಂಪಿಗೆ ಭೇಟಿ ನೀಡಿ ಉತ್ಸವದ ಬಗ್ಗೆ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಬೇರೆ ಬೇರೆ ಉತ್ಸವಗಳಿಗೆ ಒಂದು ಡೇಟ್ ಅನ್ನ ನಿಗದಿ ಮಾಡಿದ್ದಾರೆ. ಹಂಗಾಗಿ ಈ ಹಂಪಿ ಉತ್ಸವದ ಒಂದು ಡೇಟ್ ಅನ್ನ ನಿಗದಿ ಮಾಡಿ ಅಂತ ಬಹಳ ಜನದ ಬೇಡಿಕೆ ಇದೆ. ನಾನು ಮನೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಕಾರ್ಯಕ್ರಮ ಮುಗಿಸ್ಕೊಂತೀನಿ. 13 ಬರೋ ವರ್ಷ ಮಾಡೋ ಕಾರ್ಯಕ್ರಮನ ಡೇಟ್ ಸಮೇತ ಮಾಡ್ತೀವಿ. ಈ ವರ್ಷ ಬೇರೆ ತರ ಡಿಫ್ರೆಂಟ್ ಆಗಿರ್ಬೇಕಂತ, ಏನಕ್ಕೆ ಪ್ರತಿ ವರ್ಷ ಚೇಂಜ್ ಆಗಿರ್ಬೇಕು. ಈ ವರ್ಷನೂ ನಾನು ಬೇರೆ ತರ ಮಾಡ್ಬೇಕಂತ ಇದು ಮಾಡಿದ್ವಿ. ಅವ್ರು 4-5 ಪ್ರಪೋಸಲ್ ಕೊಡ್ತಾವ್ರೆ. ನಾಳೆ ಬೆಂಗಳೂರು ಬರ್ತಾವ್ರೆ, ಕೂತ್ಕೊಂಡು ಫೈನಲ್ ಮಾಡ್ತೀವಿ. ಹಂಪಿ ಉತ್ಸವವು ನಾಡ ಹಬ್ಬವಿದ್ದಂತೆ ಫೆಬ್ರವರಿ 13ರಂದು ಈ ಉತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯನವರು ಚಾಲನೆ ನೀಡಲಿದ್ದಾರೆ. ಕಳೆದ ಬಾರಿಗಿಂತಲೂ ಈ ವರ್ಷ ಅದ್ದೂರಿಯಾಗಿ ಆಚರಿಸಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಹಂಪಿ ಉತ್ಸವ ಫೆಬ್ರವರಿ 13, 14, 15 ಇದೆ. ಮಾನ್ಯ ಮುಖ್ಯಮಂತ್ರಿಯವರು ಬಂದು ಉದ್ಘಾಟನೆ ಮಾಡ್ತಾರೆ. ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಸಹ ಆ ದಿನ ಇರ್ತಾರೆ. ಅವರ ಡೈರೆಕ್ಷನ್ ಮೂಲಕ ನಾವು ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದೀವಿ, ಎಲ್ಲ ಕಮಿಟಿ ಫಾರ್ಮ್ ಮಾಡಿದೀವಿ. ಸೊ 3 ದಿನ ನಾವು ಗ್ರ್ಯಾಂಡ್ ಆಗಿ ಫಂಕ್ಷನ್ ಅನ್ನ ವಿಭಿನ್ನವಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ. ಎಲ್ಲ ಸಜ್ಜಾಗಿದ್ದೀವಿ. ವಿಜಯನಗರ ಸಾಮ್ರಾಜ್ಯದ ಗತವೈಭವ ಸಾರುವಂತಹ ಹಂಪಿ ಉತ್ಸವಕ್ಕೆ ಈ ವರ್ಷ ಮತ್ತಷ್ಟು ವಿಶೇಷತೆಯಿಂದ ಕೂಡಿರಲಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಜಯನಗರ ಸಾಮ್ರಾಜ್ಯದ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಆ ಗತ ವೈಭವ ಸಾರುವಂತ ಐತಿಹಾಸಿಕ ಹಂಪಿ ಉತ್ಸವಕ್ಕೆ ಮುಹೂರ್ತ ನಿಗದಿಯಾಗಿದೆ. ಜೊತೆಗೆ ಸಿದ್ಧತೆಯೂ ಕೂಡ ಭರದಿಂದ ಸಾಗಿದೆ. ಈ ಬಾರಿಯ ಹಂಪಿ ಉತ್ಸವದ ವಿಶೇಷತೆಗಳೇನು? ಇಲ್ಲಿದೆ ನೋಡಿ ಡೀಟೇಲ್ಸ್.